ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮ್ಯಾಜಿಕ್ ನಂಬರ್ಗಾಗಿ ಟಿವಿಕೆ ಅಂದ್ರೆ ವಿಜಯ್ ನೇತೃತ್ವದ ಪಕ್ಷ ಇದೆಯಲ್ಲ ಭಾರಿ ಸರ್ಕಸ್ ಮಾಡ್ತಾ ಇದೆ. ಇದುವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅಲ್ಲಿ ಬಹುಮತಕ್ಕೆ. ವಿಜಯ್ಗೆ ಬೆಂಬಲವನ್ನ ಘೋಷಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಸಿಕೆ ಶಾಸಕ ನಿನ್ನೆನೂ ಕೂಡ ಘೋಷಣೆ ಮಾಡಿದ್ರು, ಬಟ್ ಅಧಿಕೃತವಾಗಿರಲಿಲ್ಲ. ಈಗಲೂ ಕೂಡ ಅಧಿಕೃತ ಇಲ್ಲ. 116ರಿಂದ 118ಕ್ಕೆ ಏರಿರುವಂಥದ್ದು ಈಗ ವಿಜಯ್ ದಳಪತಿಯ ಬಲ. ರಾಜ್ಯಪಾಲರನ್ನ ಭೇಟಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಟಿವಿಕೆಗೆ ಈಗ ವಿಸಿಕೆ ಶಾಸಕರ ಬೇಸರತೆ ಬೆಂಬಲ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ. ಸೊ ಹಂಗಾಗಿ ಸರ್ಕಾರ ರಚನೆಗೆ ಇವತ್ತೇ ಹಕ್ಕು ಮಂಡನೆ ಮಾಡ್ತಾರಾ ಇಲ್ವಾ ಅಂತೇಳಿ ನೋಡಿ. ಒಂದು ವೇಳೆ ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗಿದ್ದೇ ಆದಲ್ಲಿ 4ನೇ ಬಾರಿಗೆ ಮೀಟ್ ಆದಂಗೆ ಆಗತ್ತೆ. 3 ಬಾರಿ ಆಯಿತು ರಾಜ್ಯಪಾಲರನ್ನ ಭೇಟಿಯಾಗಿ ವಿಜಯ್ ಅವರು. ಈಗ ಮತ್ತೆ ಶಾಸಕರ ಬೆಂಬಲವನ್ನು ಪಡೆದು ಮತ್ತೆ ಭೇಟಿ ಆಗಲಿಕ್ಕೆ ಹೋದರೆ 4ನೇ ಬಾರಿಗೆ ಇದು. ಸೊ ಗವರ್ನರ್ಗೆ 118 ಶಾಸಕರ ಸಹಿ ಉಳ್ಳ ಪತ್ರವನ್ನು ಹಸ್ತಾಂತರ ಮಾಡೋದಕ್ಕೆ ರಾಜ್ಯಪಾಲರನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಆಗ್ತಾರೆ ಅನ್ನುವಂಥ ವಿಚಾರ ಈಗ. ನಿನ್ನೆ ಬಹುತೇಕವಾಗಿ ಕ್ಲಾರಿಟಿ ಸಿಗ್ತಾ ಇತ್ತು. 118ರಿಂದ 128 ಸ್ಥಾನ ಸಿಕ್ಕಿದೆ. ಇತರೆ ಸಣ್ಣ ಪಕ್ಷಗಳು ಅಂದರೆ ಕಾಂಗ್ರೆಸ್ ಸೇರಿದಂತೆ ಇತರೆ ಸಣ್ಣ ಪಕ್ಷಗಳು ಟಿವಿಕೆಗೆ ಬೆಂಬಲವನ್ನು ಘೋಷಣೆ ಮಾಡಿವೆ. ಬಹುಶಃ ಅದು ಸರ್ಕಾರ ರಚನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತೇ ಅದು ಸರ್ಕಾರ ರಚನೆ ಆಗುತ್ತೆ. ಇವತ್ತೇ ಪದಗ್ರಹಣ ಕಾರ್ಯಕ್ರಮ ಇರ್ಬೋದು, ಪ್ರಮಾಣ ವಚನ ಇರ್ಬೋದು ಅಂತ ಹೇಳಲಾಗ್ತಾ ಇತ್ತು. ಇವತ್ತೂ ಆಗಲಿಲ್ಲ, ನಾಳೆನೂ ಇಲ್ಲ. ಸೊ ಹಂಗಾಗಿ ಈ ರೀತಿ ಎಲ್ಲಿಯ ತನಕ ಇದನ್ನು ಹೇಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. 107 ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು ತಮಿಳುನಾಡಿನಲ್ಲಿ ಟಿವಿಕೆ. ಬೇಕಾಗಿರೋದು 10ರಿಂದ 12 ಸೀಟ್ಗಳು. ಅಷ್ಟು ಪಡೆಯೋದಕ್ಕೆ ಈ ರೀತಿಯ ಸರ್ಕಸ್ ನಡೀತಾ ಇದೆ. The place of press meet and the time will be announced around 4 p.m. today, and you people can be present at that venue, please. ವಿಸಿಕೆಯಿಂದ ಅಧಿಕೃತ ಬೆಂಬಲ ಇನ್ನೂ ಹೊರಬಿದ್ದಿಲ್ಲ. ಎಸ್, ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಶಾಸಕರಿಂದ ಸುದ್ದಿಗೋಷ್ಠಿ ಆಗುವ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿಯನ್ನು ಮಾಡಿ ನಾವು ಟಿವಿಕೆ ಜೊತೆಗೆ ಇದ್ದೇವೆ ಅಂತೇಳಿ ಹೇಳ್ಬೋದು. ಸೊ ಟಿವಿಕೆ ಜೊತೆ ವಿಸಿಕೆ ಕೈ ಜೋಡಿಸಿರುವ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಬಹುಶಃ ಅವರೇ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ವಿಜಯ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಅವರ ಜೊತೆಗೆ ಸುದ್ದಿಗೋಷ್ಠಿಯನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ವಿಜಯ್ ಜೊತೆ ಚರ್ಚೆ ಆದ ಬಳಿಕ ಅಂತಿಮ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ವಿಸಿಕೆ ಬಹುತೇಕ ಷರತ್ತುಗಳಿಗೆ ಟಿವಿಕೆ ಕಡೆಯಿಂದ ಒಪ್ಪಿಗೆ ಇದೆಯಾ, ಷರತ್ತು ಹಾಕಿ ಅವರು ಬೆಂಬಲವನ್ನು ನೀಡ್ತಿದ್ದಾರಾ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. 2 ಸೀಟ್ ಅಷ್ಟೇ ವಿಸಿಕೆ ಕಡೆಯಿಂದ ಬರ್ತಾ ಇರೋದು, ಕೇವಲ 2 ಸೀಟು. ಸೊ ಹಂಗಾಗಿ ಬಹುತೇಕವಾಗಿ ಕೆಲವೊಂದಿಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅಂಥೇಳಿ, ಅಂದರೆ ಇಲ್ಲಿ ಕಿಂಗ್ ಮೇಕರ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ವಿಸಿಕೆದು. ಸೊ ಹಾಗಾದರೆ ಅವರ ಬೇಡಿಕೆ ಏನಿರಬಹುದು ಅಂಥೇಳಿ, ಒಂದು ಮಂತ್ರಿ ಒಂದು DCM 2 ಸೀಟಿಗೆ ಈ ರೀತಿಯ ಬೇಡಿಕೆಯನ್ನು ಇಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ವಿಸಿಕೆ ಕಡೆಯಿಂದ ಡಿಮ್ಯಾಂಡ್ ಬಂದಿರುವಂಥ ಹಿನ್ನೆಲೆ ನಿನ್ನೆನೇ ಒಪ್ಪಿಗೆ ಆಗಿತ್ತು. ಬಟ್ ಈ ರೀತಿಯಾಗಿ ಡಿಮ್ಯಾಂಡ್ ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಟಿವಿಕೆಯಿಂದ ಅದಕ್ಕೆ ಡಿಮ್ಯಾಂಡ್ಗೆ ಒಪ್ಪಿಗೆ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಬಹುಶಃ ಅದು ಬರಲಿಲ್ಲ ಅಂತ ಅನ್ಸುತ್ತೆ. ಬಟ್ ಈಗ ಡಿಮ್ಯಾಂಡ್ಗೆ ಟಿವಿಕೆ ಒಪ್ಪಿಗೆ ಕೊಟ್ಟಿದೆಯಾ ಅನ್ನುವಂಥ ಪ್ರಶ್ನೆ. ಅಂದರೆ ಈಗ 2 ಕ್ಷೇತ್ರದಲ್ಲಿ ಗೆದ್ದಿದ್ರಲ್ಲ ವಿಜಯ್ ಅವರು, 2 ಕ್ಷೇತ್ರದಲ್ಲಿ ಗೆದ್ದಿದ್ರು, ಒಂದನ್ನು ರಾಜೀನಾಮೆ ಕೊಡಲೇಬೇಕಾಗತ್ತೆ. ಅಂದರೆ ಅಲ್ಲಿ 107 ಆಗುತ್ತೆ. ಸೊ ಆ ಖಾಲಿ ಸ್ಥಾನಕ್ಕೆ ಇವರ ಕಡೆಯಿಂದ ಮತ್ತೊಬ್ಬರಿಗೆ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಒಂದು. ಈಗ 2 ಏನು ಶಾಸಕರ ಸ್ಥಾನ ಇದೆಯಲ್ಲ ಅದಕ್ಕೆ 2ಕ್ಕೂ ಕೂಡ ಸಚಿವ ಸ್ಥಾನ, ಇಲ್ಲ ಅಂದರೆ DCM ಸ್ಥಾನ. ಒಂದು DCM ಇಲ್ಲ ಅಂದರೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋದು. ಸೊ ಹಂಗಾಗಿ ಈ ರೀತಿಯಾಗಿ ಅಂದರೆ ಈಗ ಬರೋದು 2 ಸೀಟು, ಅದಕ್ಕೆ ಈ ರೀತಿ ಡಿಮ್ಯಾಂಡ್ ಇಟ್ಟರೆ ಅದಕ್ಕೆ ಅವಕಾಶ ಇದೆಯಾ ಇಲ್ಲ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತಿ, ಅಲ್ಲ ಅವ್ರದ್ದು ಡಿಮ್ಯಾಂಡ್ 2, ಈಗ ಬೇಕಾಗಿರೋದು 2 ಸೀಟು. 2 ಸೀಟ್ಗೆ ಈ ರೀತಿಯಾಗಿ ಡಿಮ್ಯಾಂಡ್ ಇಡೋದು ಎಷ್ಟರ ಮಟ್ಟಿಗೆ ಸರಿ? ಈ ಡಿಮ್ಯಾಂಡ್ಗೆ ಅವಕಾಶ ಕೊಡುತ್ತಾ ಟಿವಿಕೆ?
ಹೇಮಕುಮಾರ್ ಇಲ್ಲಿ ಎರಡು ಗೆದ್ದಿರ್ಬೋದು, ಬಟ್ ಎರಡು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ತಮಿಳುನಾಡು ರಾಜಕಾರಣದಲ್ಲಿ, ಜೊತೆಗೆ ಟಿವಿಕೆಗೆ ಅದು ತುಂಬಾ ಅಗತ್ಯತೆ ಇರುವಂತಹ ನಂಬರ್ಸ್. ಹಾಗಾಗಿ ಅವರು ಎರಡಲ್ಲ ಒಂದು ಗೆದ್ದಿದ್ರು ಕೂಡ ಅದರ ಅವಶ್ಯಕತೆ ಅಗತ್ಯತೆ ಎಷ್ಟು ಮಟ್ಟಿಗಿದೆ, ಅವ್ರು ಏನ್ ಕೇಳಿದ್ರು ಕೊಡ್ಬೋದು, ನೆರವೇರಿಸಲೇಬೇಕು ಅಂತ ಒಂದು ಪರಿಸ್ಥಿತಿ ಈಗ ಇರುವಂತದ್ದು. ಹಾಗಾಗಿ ಇಲ್ಲಿ ನಂಬರ್ ಅವರು 1 ಗೆದ್ದಿದ್ದಾರೆ, 2 ಗೆದ್ದಿದ್ದಾರೆ, ಅದಕ್ಕೆ ಯಾಕೆ ಅಷ್ಟು ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಟ್ ಅವ್ರ ಅವಶ್ಯಕತೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ, ಅದಕ್ಕಿಂತಲೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಏನು ಇವಾಗ ಕಂಪ್ಲೀಟ್ ವಿಜಯ್ ಅವರ ಒಂದು ಅದೃಷ್ಟ ಇರುವಂತದ್ದೇನೆ ಏನು ವಿಸಿಕೆಯ ಡಿಸಿಷನ್ ಮೇಲೆ. ಈಗ ಏನು ವಿಸಿಕೆ ಚೀಫ್ ಆಗಿರುವಂತಹ ತಿರುಮಾವಳನ್ ಅವರು ಕೂಡ ಹೇಳಿದ್ದಾರೆ, ಇಲ್ಲ ನಾವು ಬೆಂಬಲವನ್ನ ಕೊಡ್ತೀವಿ ವಿಜಯ್ ಅವರಿಗೆ. ಬಟ್ ಈಗ ಗೊತ್ತಿರುವಂತಹ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಬಿಫೋರ್ 4 o'clock ನಮಗ್ ಬಂದಂತ ಮಾಹಿತಿ ಪ್ರಕಾರವಾಗಿ ಇಲ್ಲ ಅವರು ಏನು ಡೆಪ್ಟಿ ಸಿಎಂಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ, ಜೊತೆಗೆ ಇನ್ನೊಂದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಒಂದು ಹೈ ಪ್ರೊಫೈಲ್ ಆಗಿರುವಂತಹ ಪೋರ್ಟ್ಫೋಲಿಯೋನ ಕೊಡ್ಬೇಕು ಅನ್ನೋ ಒಂದು ಡಿಮ್ಯಾಂಡ್, 2 ಡಿಮ್ಯಾಂಡ್ಸ್ ಅನ್ನ ಅವರು ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಬಟ್ ಇವಾಗ ಬಂದಿರುವಂತಹ ಪ್ರೆಸೆಂಟ್ ಇನ್ಫಾರ್ಮೇಶನ್ ಪ್ರಕಾರವಾಗಿ ಬಟ್ ಅನ್ಕಂಡೀಷನಲ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಸಿಕೆಯ ಚೀಫ್ ತಿರುಮಾವಳನ್ ಅವರು ಹೇಳಿದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಅವರು ಯಾವುದೇ ಸಹಿಯನ್ನ ಮಾಡಿರುವಂತಹ ಲೆಟರ್ ನ ಕೊಟ್ಟಿಲ್ಲ. ಬಟ್ ಹೀಗೆ ಓವರಲ್ ಆಗಿ ಅವರು ಒಂದು ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು. ಈಗಾಗ್ಲೇ ಏನು ವಿಜಯ್ ಅವರು ಕೂಡ ತಮ್ಮ ಒಂದು ನಿವಾಸವನ್ನ ಬಿಟ್ಟಿದ್ದಾರೆ, ಏನು ವಿಸಿಕೆ ಜೊತೆ ಮಾತನಾಡ್ಲಿಕ್ಕೆ ಈ ಸಂಬಂಧಪಟ್ಟಂಗೆ ವಿಸಿಕೆ ಅವರನ್ನ ಕನ್ವಿನ್ಸ್ ಮಾಡಿ ಅವರು ಯಾವ ರೀತಿಯಾದಂತಹ ಡಿಮ್ಯಾಂಡ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಷರತ್ತಿನ ಮೇಲೆ ಆ ಒಂದು ವಿಸಿಕೆ ಇಬ್ಬರು ಶಾಸಕರ ಒಂದು ಸಹಿಯನ್ನ ತಗೊಂಡು ನಂತರ ರಾಜ್ಯಪಾಲರನ್ನ ಭೇಟಿ ಮಾಡುವಂತಹದ್ದು ಈಗ ಸದ್ಯದ ಮಟ್ಟಿಗೆ ವಿಜಯ್ ಅವರ ಮುಂದಿರುವಂತಹ ಒಂದು ಸವಾಲು. ಬಟ್ ಆ ನಿಟ್ಟಿನಲ್ಲಿ ವಿಜಯ್ ಅವರು ಈಗ ಅವರ ಮನೆಯನ್ನ ಬಿಟ್ಟಿದ್ದಾರೆ, ಅಲ್ಲಿಂದ ನೇರವಾಗಿ ಅವರು ಲೋಕಭವನಕ್ಕೆ ಹೋಗ್ತಾರೆ. ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಈಗ 4ನೇ ಟೈಮ್ ಈಗ ರಾಜ್ಯಪಾಲರನ್ನ ಭೇಟಿ ಮಾಡ್ತಾ ಇರುವಂತದ್ದು ವಿಜಯ್ ಅವರು. ಈಗ ಭೇಟಿ ಆದ್ರೆ ಅಂದ್ರೆ 3ನೇ ಟೈಮ್ ಆಯ್ತು, ಸರ್ಕಾರ ರಚನೆ ಆಯ್ತು, ವಿಜಯ್ ಸರ್ಕಾರ ಬಂತು ಅಂತ ಹೇಳಿ ಇನ್ನೇನು ಸೆಲೆಬ್ರೇಷನ್ ಮಾಡ್ಬೇಕು. ಅಭಿಮಾನಿಗಳು ಕೂಡ ಒಂದ್ ಕಡೆ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ, ಹೌದು ವಿಜಯ್ ಅವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದ್ ಕಡೆ ಏನು ಎಲ್ಲವೂ ಕ್ಲಿಯರ್ ಆಯ್ತು ಅನ್ನೋ ಒಂದು ಟೈಮ್ ಅಲ್ಲಿ ತಿರ್ಗಾ ಮತ್ತೆ ಸಡನ್ ಆಗಿ ಚೇಂಜ್ ಆಗ್ತಿರುವಂತದ್ದು ತುಂಬಾ ಒಂದ್ ರೀತಿಯಾದಂತಹ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಅವರ ಅಭಿಮಾನಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದರೆ, ಜೊತೆಗೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಒಬ್ಬ ವಿಜಯ್ ಅವರ ಅಭಿಮಾನಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು. ಜೊತೆಗೆ ಮತ್ತೊಬ್ಬ ಅಭಿಮಾನಿ ಕೈಯನ್ನ ಕತ್ತರಿಸಿಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾನೆ. ಅಂದ್ರೆ ನಮ್ಮ ನಾಯಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಬೇಕಂತ ಈ ಒಂದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮುಂದೂಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಕಾಣದ ಕೈಗಳು ಎಲ್ಲೋ ಒಂದ್ ಕಡೆ ಅವ್ರನ್ನ ಮುಖ್ಯಮಂತ್ರಿ ಗಾದಿಯನ್ನ ಅಂದ್ರೆ ತಪ್ಪಿಸ್ಲಿಕ್ಕಂತೂ ಆಗೋದಿಲ್ಲ. ಯಾಕೆಂದ್ರೆ ನಂಬರ್ಸ್ ಇರುವಂತದ್ದು ವಿಜಯ್ ಅವ್ರ ಕಡೆನೆ ನಂಬರ್ ಇರೋದು, ಹೈಯೆಸ್ಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರುವಂತದ್ದು. ಬಟ್ ಡಿಎಂಕೆ ಎಡಿಎಂಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ಅವರಿಬ್ಬರು ಕೂಡ ಅಪೋನೆಂಟ್ ಪಾರ್ಟಿಗಳಾಗಿರೋದ್ರಿಂದ ಅವರು ಯಾವುದೇ ರೀತಿಯಲ್ಲಿ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡುವಂತಹ ಏನು ಸಂದರ್ಭ ಈಗಂತೂ ಸದ್ಯಕ್ಕಿಲ್ಲ. ಬಟ್ ವಿಜಯ್ ಅವರಿಗೆ ಇರುವಂತದ್ದು. ಬಟ್ ಅದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಸ್ವಲ್ಪ ಕಾಲಹರಣ ಮಾಡೋಣ, ಮುಂದೂಡೋಣ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಹಾವು ಏಣಿ ಆಟ ತಮಿಳುನಾಡಲ್ಲಿ ನಡೀತಾ ಇರುವಂತದ್ದು. ಈಗ ವಿಸಿಕೆ ಅವ್ರು ಏನಾದ್ರೂ ಸಪೋರ್ಟ್ ಅನ್ನ ಕೊಟ್ಟು ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ರೆ ಅಲ್ಲಿಗೆ ಏನು ಮ್ಯಾಜಿಕ್ ನಂಬರ್ 118 ಅಂದ್ರೆ 118 ರೀಚ್ ಆಗ್ತಾರೆ. ಆ ಮುಖಾಂತರವಾಗಿ ವಿಜಯ್ ಅವರ ಒಂದು ಮುಂದಿನ ಅಂದ್ರೆ ನೆಕ್ಸ್ಟ್ ಅಂದ್ರೆ ಆಕ್ಚುಲಿ ಇವತ್ತೇನೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಬೇಕಾಗಿತ್ತು. ಬಟ್ ನಿನ್ನೆ ಡೇಟಾ ಪ್ರಕಾರವಾಗಿ ಆದ್ರೆ ನಿನ್ನೆ ನಡೆದಂತ ಮಾತುಕತೆ ಬಟ್ ಸಾಯಂಕಾಲ ಅಂದ್ರೆ ನಿನ್ನೆ ರಾತ್ರಿ ಚೇಂಜ್ ಆಗಿದ್ರಿಂದಾಗಿ ಅದು ಸ್ವಲ್ಪ ಎಡವಟ್ಟಾಗಿತ್ತು. ಬಟ್ ಈಗ ಒಂದ್ ವೇಳೆ ಏನಾದ್ರೂ ವಿಸಿಕೆ ಈಗ ತಿರುಮಾವಳನ್ ಅವರು ಹೇಳಿದ ಪ್ರಕಾರವಾಗಿ ಆಯ್ತು ನಾವು ಕೊಡ್ತೀವಿ, ನಾವು ಯಾವುದೇ ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಪ್ರಕಾರವಾಗಿ ಬೆಂಬಲವನ್ನ ಕೊಟ್ರೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಏನು ರಾಜ್ಯಪಾಲರನ್ನ ಭೇಟಿಯಾಗಿ ಅರ್ಲೇಕರ್ ಅವ್ರನ್ನ ವಿಜಯ್ ಅವರು ಭೇಟಿಯಾಗಿ ಅಲ್ಲಿ ಅಂದ್ರೆ ನಿನ್ನೆ ಸಿಪಿಎಂ ನ 4 ಶಾಸಕರು ಆಲ್ರೆಡಿ ಅವ್ರನ್ನ ಅಲ್ಲೇ ಸಬ್ಮಿಟ್ ಮಾಡಿದರೆ. ಈಗ ಈ ಇಬ್ರು ಶಾಸಕರ ಒಂದು ಲೆಟರ್ ಅನ್ನ ಅಲ್ಲಿ ಕೊಟ್ರೆ 118 ಆಗುತ್ತೆ. ಆ ಮುಖಾಂತರವಾಗಿ ಅಲ್ಲಿಗೆ ಒಂದ್ ರೀತಿಯಾದಂತಹ ಒಂದು ಸ್ವಲ್ಪ ವಿಜಯ್ ಅವರಿಗೆ ನಿಟ್ಟುಸಿರು ಬಿಡುವಂತ ಸಾಧ್ಯತೆ ಇದೆ. ಆಗ ಅವ್ರಿಗೆ ಕ್ಲಿಯರೆನ್ಸ್ ಸಿಗುತ್ತೆ. ಮತ್ತೆ ನಾಳೆ ಬಹುಶಃ ಇನ್ನು ಡಿಲೇ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಈಗಾಗ್ಲೇ ಆಲ್ರೆಡಿ 3-4 ಡೇಸ್ ಆಗಿದೆ. ಇನ್ನು ಮುಂದೆ ಕೂಡ ಡಿಲೇ ಮಾಡಕ್ಕಲ್ಲ. ಬಹುಶಃ ಹಂಗೇನಾರ ಆದ್ರೆ ಇದೆಲ್ಲವೂ ಅಂದ್ಕೊಂಡಂಗಾಗಿ ವಿಸಿಕೆ ಕೂಡ ಸಪೋರ್ಟ್ ಕೊಟ್ರೆ ಬಹುಶಃ ನಾಳೆ 11 ಒಳಗಡೆನೆ ಅಥವಾ 11 ಆಫ್ಟರ್ ಏನಾದ್ರೂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿದ್ದಾರೆ ವಿಜಯ್ ಅವರು
ಹೇಮಂತ್. ಅನಂತ್, ಇನ್ನೊಂದು ವಿಚಾರ, ರಾಜ್ಯಪಾಲರ ನಡೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ 2-3 ಬಾರಿ ಮೀಟ್ ಆದರೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ರಾಜ್ಯಪಾಲರಿಂದ. ಇದು ರಾಜ್ಯಪಾಲರು ಈ ರೀತಿಯಾಗಿ ಬಹುಮತ ಬೇಕೇ ಬೇಕು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅತಿ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದ್ರೂ ಕೂಡ ವಿಜಯ್ಗೆ ಸಪೋರ್ಟ್ ಮಾಡೋಕ್ಕೆ ಕೆಲವೊಂದಿಷ್ಟು ಪಕ್ಷಗಳು ಕೂಡ ಮುಂದೆ ಬರ್ತಾ ಇಲ್ಲ. ಅಂದರೆ ರಾಜ್ಯಪಾಲರು ಇನ್ನೊಂದು ಹಿಂಬಾಗಿಲಿಂದ ಬೇರೆ ಪಕ್ಷಗಾಗಿ ಕಾಯ್ತಿದ್ದಾರಾ ಅನ್ನುವಂಥ ಚರ್ಚೆ ಸಹಜವಾಗಿ ಆಗ್ತಾ ಇದೆ. ರಾಜ್ಯಪಾಲ ನಡೆ ಏನು ಇದರಲ್ಲಿ? ಖಂಡಿತ ರಾಜ್ಯಪಾಲರು ಎಲ್ಲೋ ಒಂದ್ ಕಡೆ ಕೇಂದ್ರದ ಕೈಗೊಂಬೆ ಆಗಿ ಏನು ಪಕ್ಷಪಾತವನ್ನ ಅನುಸರಿಸ್ತಾ ಇದಾರ ಅನ್ನೋ ಒಂದು ಅನುಮಾನ ಕೂಡ ಮೂಡಿ ಬರ್ತಿರುವಂತದ್ದು. ಅದಕ್ಕೋಸ್ಕರನೇ ರಾಜ್ಯಪಾಲರ ವಿರುದ್ಧವಾಗಿನೇ ವಿಜಯ್ ಅವರ ಟಿವಿಕೆ ಪಕ್ಷದ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಿನ್ನೆನೂ ಪ್ರತಿಭಟನೆ ಮಾಡಿದ್ರು, ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಾಜ್ಯಪಾಲರು ಕೂಡ ಇದನ್ನ ಏನು ರಾಜಕೀಯ ಮಾಡುವಂತಹ ಒಂದು ಪ್ರವೃತ್ತಿ ಕಾಣಿಸ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಬಂದ್ಬಿಟ್ಟು ಅವರು ಏನು ನೀವು ನಂಬರ್ನ ತೋರಿಸ್ಲೇಬೇಕು, ಆ ಮುಖಾಂತರವಾಗಿನೇ ನಾನು ನಿಮಗೆ ಪರ್ಮಿಟ್ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂದ್ರೆ ಅದಕ್ಕೆ 15 ದಿನಗಳ ಕಾಲ ಟೈಮ್ ಇರುತ್ತೆ. ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬಂದಾಗ ಜನ ಆಶೀರ್ವಾದವನ್ನ ಪಡೆದು ಅಧಿಕಾರಕ್ಕೆ ಬಂದಿರುವಂತದ್ದು. 1 or 2 ನಂಬರ್ ಡಿಫ್ರೆನ್ಸಿಯೇಷನ್ ಇದ್ದಾಗ ಅದನ್ನೇನ್ ಇಷ್ಟು ದೊಡ್ಡ ಮಟ್ಟಿಗೆ ಎಳ್ಕೊಂಡೋಗಿ ಡಿಲೇ ಮಾಡಿ ಅದನ್ನ ಬೇಕಂತ ಮುನ್ನೋಡುವಂತಹ ಅಗತ್ಯತೆಗಳು ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಪವರ್ ಕೂಡ ಇಲ್ಲ. ಬಟ್ ಅವರು ಪರ್ಮಿಷನ್ ಅನ್ನು ಕೊಟ್ಟು ನೀವು ಆಯ್ತು ಇಷ್ಟು ದಿನ ಕಾಲಾವಕಾಶ ಕೊಡುವಂಥದ್ದು ಅವರ ವಿವೇಚನೆಗೆ ಬಿಟ್ಟದಂತದ್ದು, ರಾಜ್ಯಪಾಲರ ವಿವೇಚನೆಗೆ. ಆಯ್ತು 1 ವಾರನೋ 15 ದಿನ ನೀವು ಕಾಲಾವಕಾಶ ತಗೊಂಡು ನಿಮ್ಮ ಒಂದು ಬಹುಮತವನ್ನ ಸಾಬೀತುಪಡಿಸಿ ಅಂತ ಹೇಳೋದು ಮಾತ್ರ ಸಾಂವಿಧಾನಿಕವಾಗಿ ರಾಜ್ಯಪಾಲರಿಗೆ ಇರುವಂತಹ ಅಧಿಕಾರ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇವರು ತುಂಬಾ ಅದನ್ನ ಮೀರಿನೂ ಕೂಡ ಅಂದ್ರೆ ಎಲ್ಲೋ ಹಿಂದೆ ಕಾಣದ ಕೈಗೊಳ್ಳಲು, ಅಂದ್ರೆ ದಟ್ ಮೀನ್ಸ್ ಏನಪ್ಪಾ ಅಂದ್ರೆ ಕೇಂದ್ರದ ಕೈಗೊಂಬೆ ಅಂತ ನಾವೆಲ್ಲರೂ ಕೂಡ ರಾಜ್ಯಪಾಲರ ಒಂದು ಅಂದ್ರೆ ಎಲ್ಲಿ ಕೇಂದ್ರ ಸರ್ಕಾರ ಆಡಳಿತ ಇರುತ್ತೋ ಆಡಳಿತದ ಪಕ್ಷದ ರಾಜ್ಯಪಾಲರ ನೇಮಕ ಮಾಡಿರೋದ್ರಿಂದಾಗಿ ಇದು ತಮಿಳುನಾಡಲ್ಲಿ ಹಿಂದೆನೂ ಕೂಡ ಸಾಕಷ್ಟು ಈಗೇನು ವೆಸ್ಟ್ ಬೆಂಗಾಲ್ ಇರುವಂತಹ RN ರವಿ ಅವರೇನಿದ್ರಲ್ಲ ಅವರೇ ಹಿಂದೆ ಇದ್ದಂತಹ ತಮಿಳುನಾಡು ಇದ್ದಂತಹ ರಾಜ್ಯಪಾಲರು, ಅಲ್ಲೂ ಕೂಡ ಸಾಕಷ್ಟು ಒಂದು ವೈಮನಸ್ಸು ರಾಜ್ಯಪಾಲರಿಗೆ ಮತ್ತು ಆಡಳಿತಾರೂಢ DMK ಸರ್ಕಾರಕ್ಕೂ ಕೂಡ ಇದ್ದಂತ ಒಂದು ಉದಾಹರಣೆಗಳನ್ನ ನಾವು ನೋಡಿದೀವಿ. ಬಟ್ ಈಗ ಸದ್ಯದ ಪರಿಸ್ಥಿತಿಯನ್ನ ನೋಡಿದಾಗ ಇಲ್ಲೂ ಕೂಡ ರಾಜ್ಯಪಾಲರು ಎಲ್ಲೋ ಒಂದ್ ಕಡೆ ಬೇಕಂತಲೇ ಇದನ್ನು ಮುಂದೂಡುವಂತಹದ್ದು ನಡೀತಾ ಇದೆ. ಹಾಗಾಗಿ ರಾಜ್ಯಪಾಲರ ನಡವಳಿಕೆ ಬಗ್ಗೆನೂ ಕೂಡ ಸಾಕಷ್ಟು ರಾಜಕೀಯ ಧುರೀಣರು ಜೊತೆಗೆ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಇದು ಸರಿಯಲ್ಲ, ರಾಜ್ಯಪಾಲರು ಈ ರೀತಿಯಾಗಿ ಡಿಲೇ ಮಾಡೋದು ತಪ್ಪಾಗುತ್ತೆ. ಅವ್ರೇನಿದ್ರು ಏನ್ ಮಾಡ್ಬೇಕು, ಯಾವ್ದು ಲಾರ್ಜೆಸ್ಟ್ ಪಾರ್ಟಿ ಬಹುಮತವನ್ನ ಪಡೆದಿರುತ್ತೆ ಅವ್ರನ್ನ ಕರಿಬೇಕು, ಅವ್ರಿಗೆ ನೀವು ಪ್ರಮಾಣ ಸ್ವೀಕಾರ ಮಾಡಿ, ಬಟ್ ಫ್ಲೋರ್ ಅಲ್ಲಿ ನೀವು ಅದನ್ನ ಸಾಬೀತು ಮಾಡ್ರಿ ಅಂತ ಹೇಳುವಷ್ಟು ಅಧಿಕಾರ ಮಾತ್ರ ರಾಜ್ಯಪಾಲರಿಗಿದೆ. ಅದನ್ನ ಮೀರಿ ವರ್ತನೆ ಮಾಡ್ತಾ ಇದ್ದಾರೆ. ಇವರು ನಂಬರ್ನ ಇವರಿಗೆ ಯಾಕೆ ತೋರಿಸುವಂತ ಅಗತ್ಯತೆ ಇದೆ ಅದನ್ನ ಅವರಲ್ಲಿ ಸಾಬೀತು ಮಾಡ್ತಾರೆ. ಒಂದ್ ವೇಳೆ ಆಗಿಲ್ಲ, ಫೇಲ್ ಆದ್ರೂ ಬಹುಮತವನ್ನ ಸಾಬೀತು ಪಡಿಸಿಲ್ಲ ಅಂತಂದ್ರೆ ಸರ್ಕಾರ ಬಿದ್ದು ಹೋಗುತ್ತೆ. ಇದು ಇರುವಂತದ್ದು. ಬಟ್ ಇಲ್ಲಿ ರಾಜ್ಯಪಾಲರ ನಡವಳಿಕೆ ಖಂಡಿತವಾಗೂ ಕೂಡ ಒಂದ್ ರೀತಿಯಾಗಿ ಅನುಮಾನಕ್ಕೆ ಎಡಮಾಡಿಕೊಟ್ಟಿದೆ. ಎಲ್ಲೋ ಒಂದ್ ಕಡೆ ಪಕ್ಷಪಾತ ಮಾಡ್ತಾ ಇದ್ದಾರ ಅನ್ನೋ ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ. ಹೇಮಕುಮಾರ್, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. The place of press meet and the time will be announced.